ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2 ದಿನಗಳಿಂದ ಮೈಸೂರಿನಲ್ಲೂ ಕೂಡ ಚಿಟಿ ಮಳೆ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆಯ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಗಮನಿಸ್ತಾ ಇರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನು ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನು 3 ಬಂಡೆಗಳಿದೆ, ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನು ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲನ್ನು ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನು ಸಾಕಷ್ಟು ಇಲ್ಲಿ ನೋಡ್ತಾ ಇದ್ದರೆ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆ ಏನಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ ಆಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಏನು ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ JCBದಲ್ಲೂ ಕೂಡ ಎಲ್ಲವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಲ್ಲು ಏನು ಬೃಹತ್ ಗಾತ್ರದ ಕಲ್ಲೇನಿದೆ, ಈ ಕಲ್ಲು ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದ ಸಂದರ್ಭದಲ್ಲಿ ಆದರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಚಾಮುಂಡಿ ಬೆಟ್ಟದಲ್ಲಿ ಮುಂದುವರಿತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2 ದಿನಗಳಿಂದ ಮೈಸೂರಿನಲ್ಲೂ ಕೂಡ ಚಿಟಿ ಮಳೆ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆಯ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಗಮನಿಸ್ತಾ ಇರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನು ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನು 3 ಬಂಡೆಗಳಿದೆ, ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನು ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲನ್ನು ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನು ಸಾಕಷ್ಟು ಇಲ್ಲಿ ನೋಡ್ತಾ ಇದ್ದರೆ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆ ಏನಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ ಆಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಏನು ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ JCBದಲ್ಲೂ ಕೂಡ ಎಲ್ಲವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಲ್ಲು ಏನು ಬೃಹತ್ ಗಾತ್ರದ ಕಲ್ಲೇನಿದೆ, ಈ ಕಲ್ಲು ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದ ಸಂದರ್ಭದಲ್ಲಿ ಆದರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಚಾಮುಂಡಿ ಬೆಟ್ಟದಲ್ಲಿ ಮುಂದುವರಿತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2 ದಿನಗಳಿಂದ ಮೈಸೂರಿನಲ್ಲೂ ಕೂಡ ಚಿಟಿ ಮಳೆ ಆಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆಯ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಗಮನಿಸ್ತಾ ಇರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನು ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನು 3 ಬಂಡೆಗಳಿದೆ, ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನು ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲನ್ನು ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನು
ಸಾಕಷ್ಟು ಇಲ್ಲಿ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆ ಏನಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ ಆಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಏನು ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ JCBದಲ್ಲೂ ಕೂಡ ಎಲ್ಲವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಲ್ಲು ಏನು ಬೃಹತ್ ಗಾತ್ರದ ಕಲ್ಲೇನಿದೆ ಈ ಕಲ್ಲು ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದ ಸಂದರ್ಭದಲ್ಲಿ ಆದರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಚಾಮುಂಡಿ ಬೆಟ್ಟದಲ್ಲಿ ಮುಂದುವರಿತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಕಳೆದ 2 ದಿನಗಳಿಂದ ಮೈಸೂರಿನಲ್ಲೂ ಕೂಡ ಚಿಟಿ ಮಳೆ ಆಗ್ತಾಯಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆಯ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಸಹ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನು ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನು 3 ಬಂಡೆಗಳಿದೆ, ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನು ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲನ್ನು ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನು ಸಾಕಷ್ಟು ಇಲ್ಲಿ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆ ಏನಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ ಆಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತದೆ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಏನು ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ JCBದಲ್ಲೂ ಕೂಡ ಎಲ್ಲವನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಲ್ಲು ಏನು ಬೃಹತ್ ಗಾತ್ರದ ಕಲ್ಲೇನಿದೆ ಈ ಕಲ್ಲು ರಸ್ತೆಯ ಮಧ್ಯಭಾಗಕ್ಕೆ ಬಿದ್ದ ಸಂದರ್ಭದಲ್ಲಿ ಆದರೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಚಾಮುಂಡಿ ಬೆಟ್ಟದಲ್ಲಿ ಮುಂದುವರಿತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲು ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು.